pagkalilifu o iyong muong kahasi at pinagkagudito imoang 1965 ಪೆಸಿಫಿಕ್ ಮಹಾಸಾಗರದ ಟೋಂಗಾ ದೇಶದ ತೀರದಲ್ಲಿರುವ ನುಕು ಅಲೋಫಾ ನಗರದಲ್ಲಿ ಸೇಂಟ್ ಆಂಡ್ರ್ಯೂಸ್ ಎಂಬ ಹೆಸರಿನ ಬೋರ್ಡಿಂಗ್ ಶಾಲೆಯಿತ್ತು. ಶಾಲೆಯು ತುಂಬಾ ಕಟ್ಟುನಿಟ್ಟಾಗಿತ್ತು ಮತ್ತು ಮಕ್ಕಳ ದೈನಂದಿನ ಜೀವನವನ್ನು ಶಿಸ್ತು ಆಳುತ್ತಿತ್ತು. ಆದರೆ ಅನೇಕ ವಿದ್ಯಾರ್ಥಿಗಳಿಗೆ ಶಾಲೆಯ ನಿಯಮಗಳನ್ನು ಅನುಸರಿಸುವುದು ಕಷ್ಟಕರವಾಗಿತ್ತು. ಅವರು ನಿಯಮಗಳಿಗೆ ಹೊಂದಿಕೊಳ್ಳಲು ಕಷ್ಟಪಡುತ್ತಿದ್ದರು. ಕಟ್ಟುನಿಟ್ಟಾದ ಶಾಲೆಯ ಗೋಡೆಗಳೊಳಗೆ 6 ಜನ ಆಪ್ತ ಸ್ನೇಹಿತರ ಗುಂಪಿತ್ತು. ಲ್ಯೂಕ್ವೆಕೊಸೊ ಸ್ಟಿಫೆನ್ ಟೇವಿಟಾ ಫ್ಟಾಯಿ ಲಾಟು, ಸಿಯೋನೆ ಫ್ಟಾವ್, ಡೇವಿಡ್ ಟೇವಿಟಾ ಸಿಯೋಲಾ, ಕೋಲೋ ಫೆಕಿಟೋವಾ ಮತ್ತು ಮನೋಸಿಯೋನೆ ಫಿಲಿಹೆ ಟೊಟಾವು. ಇವರಲ್ಲಿ 16 ವರ್ಷದ ಸ್ಟಿಫೆನ್ ಟೇವಿಟಾ ಎಲ್ಲರಿಗಿಂತ ದೊಡ್ಡವನಾಗಿದ್ದನು ಮತ್ತು 13 ವರ್ಷದ ಡೇವಿಡ್ ಸಿಯೋಲಾ ಎಲ್ಲರಿಗಿಂತ ಚಿಕ್ಕವನಾಗಿದ್ದನು. ಅವರು ಒಟ್ಟಿಗೆ ಊಟ ಮಾಡುತ್ತಿದ್ದರು, ಒಟ್ಟಿಗೆ ಹರಟೆ ಹೊಡೆಯುತ್ತಿದ್ದರು ಮತ್ತು ಪ್ರತಿ ರಾತ್ರಿಯೂ ಸಹ ಅಕ್ಕಪಕ್ಕದಲ್ಲಿಯೇ ಮಲಗುತ್ತಿದ್ದರು. ಒಂದು ಸಂಜೆ ಹುಡುಗರು ಮಾತನಾಡುತ್ತಾ ಕುಳಿತಿದ್ದಾಗ ಅವರಲ್ಲಿ ಒಬ್ಬ ಇದ್ದಕ್ಕಿದ್ದಂತೆ, ನಾವು ಯಾಕೆ ಈ ಜಾಗವನ್ನು ಬಿಟ್ಟು ತಪ್ಪಿಸಿಕೊಂಡು ಹೋಗಬಾರದು ಎಂದು ಕೇಳಿದನು. ಮೊದಲಿಗೆ ಈ ಯೋಚನೆಯು ಅಸಾಧ್ಯವೆಂದು ತೋರುತ್ತದೆ, ಆದರೆ ಶೀಘ್ರದಲ್ಲೇ ಒಬ್ಬೊಬ್ಬರಾಗಿ ಒಪ್ಪಿಕೊಳ್ಳುತ್ತಾರೆ. ಅವರು ಸಮುದ್ರ ತೀರದಿಂದ ಒಂದು ದೋಣಿಯನ್ನು ಕದ್ದು ಫಿಜಿಯ ಕಡೆಗೆ ಹೋಗುವುದಾಗಿ ನಿರ್ಧರಿಸಿದರು, ಅಥವಾ ಸಾಧ್ಯವಾದರೆ ನ್ಯೂಜಿಲೆಂಡನ್ನು ತಲುಪುವುದಾಗಿ ನಿರ್ಧರಿಸಿದರು. ಯೋಜನೆಯಂತೆ ಹುಡುಗರು ಸದ್ದಿಲ್ಲದೆ ಶಾಲೆಯಿಂದ ಎಸ್ಕೇಪ್ ಆದರು. ಅವರು ತೀರಕ್ಕೆ ಹೋಗಿ ಮಲೋವಾ ಎಂಬ ದೋಣಿಯನ್ನು ತೆಗೆದುಕೊಂಡು ಯಾವುದೇ ಸಮಯವನ್ನು ವ್ಯರ್ಥ ಮಾಡದೆ ಸಮುದ್ರದಲ್ಲಿ ಹೊರಟರು. ಶಾಲೆಯ ನಿಯಮಗಳನ್ನು ಬಿಟ್ಟು ಅಲೆಗಳ ಜೊತೆ ಸಮುದ್ರದಲ್ಲಿ ಹೋಗುತ್ತಿದ್ದ ಅವರು ಮುಂದೆ ತಮ್ಮೊಂದಿಗೆ ಏನಾಗಲಿದೆ ಎಂಬುದರ ಅರಿವಿಲ್ಲದೆ ಸ್ವಾತಂತ್ರ್ಯದ ಭಾವನೆಯಲ್ಲಿ ಮುಳುಗಿದ್ದರು. ಅವರು ಕೇವಲ 2 ಡಜನ್ ಬಾಳೆಹಣ್ಣು, ಕೆಲವು ತೆಂಗಿನಕಾಯಿ ಮತ್ತು ಒಂದೇ ಒಂದು ಗ್ಯಾಸ್ ಬರ್ನರ್ ಅನ್ನು ತಮ್ಮೊಂದಿಗೆ ತೆಗೆದುಕೊಂಡಿದ್ದರು. ಸಮುದ್ರದಲ್ಲಿ ಪ್ರಯಾಣಿಸುವಾಗ ತಿನ್ನಲು ದಾರಿಯುದ್ದಕ್ಕೂ ಮೀನು ಹಿಡಿಯಬಹುದು ಎಂದು ಯೋಚಿಸಿದ್ದರು. ರಾತ್ರಿ ಹುಡುಗರೆಲ್ಲ ಮಲಗುವವರೆಗೂ ಎಲ್ಲವೂ ಸರಿಯಾಗಿಯೇ ಇತ್ತು. ಹವಾಮಾನವು ಇದ್ದಕ್ಕಿದ್ದಂತೆ ಭಯಾನಕವಾಗಿ ಬದಲಾಯಿತು. ಪ್ರಬಲ ಗಾಳಿಯು ಬೀಸಲಾರಂಭಿಸಿತು. ಸಾಗರದಿಂದ ದೊಡ್ಡ ಅಲೆಗಳು ಎದ್ದವು. ಅವರ ದೋಣಿಯು ದೊಡ್ಡ ದೊಡ್ಡ ಅಲೆಗಳಲ್ಲಿ ಸಿಲುಕಿತು ಮತ್ತು ಹುಡುಗರು ದೋಣಿಯ ಮೇಲಿನ ನಿಯಂತ್ರಣವನ್ನು ಕಳೆದುಕೊಂಡರು. ಪ್ರಯಾಣವೀಗ ಅವರ ಹಿಡಿತವನ್ನು ಮೀರಿತ್ತು. ಕೆಲವು ಗಂಟೆಗಳ ನಂತರ ಸಾಗರವು ಅಂತಿಮವಾಗಿ ಶಾಂತವಾಯಿತು ಮತ್ತು ಅಲೆಗಳು ಪ್ರಶಾಂತವಾದವು. ಆದರೆ ದೋಣಿಯ ಇಂಜಿನ್ ಸರಿಯಾಗಿ ಕೆಲಸ ಮಾಡುತ್ತಿರಲಿಲ್ಲ ಮತ್ತು ಅವರು ವಿಶಾಲವಾದ ಸಾಗರದಲ್ಲಿ ದಿಕ್ಕಿಲ್ಲದೆ ಅಲೆಯುತ್ತಿದ್ದರು. ಹುಡುಗರು ದಣಿದಿದ್ದರು ಮತ್ತು ಅಶಕ್ತರಾಗಿದ್ದರು. ಮುಂದೇನು ಮಾಡಬೇಕೆಂದು ತಿಳಿದಿರಲಿಲ್ಲ. ದಿನಗಳು ಕಳೆದವು ಮತ್ತು ಅವರು ತಂದಿದ್ದ ಆಹಾರವೂ ಮುಗಿದಿತ್ತು. ಮಳೆನೀರನ್ನು ತೆಂಗಿನ ಚಿಪ್ಪಿನಲ್ಲಿ ಹಿಡಿಯುತ್ತಿದ್ದರು, ಆದರೆ ಅದು ಸಾಕಾಗುತ್ತಿರಲಿಲ್ಲ. ಹೀಗಾಗಿ ಬೆಳಿಗ್ಗೆ 1 ಗುಟುಕು ಮತ್ತು ಸಂಜೆ ಇನ್ನೊಂದು ಗುಟುಕು ಮಾತ್ರ ನೀರು ಕುಡಿಯುತ್ತಿದ್ದರು. ಸಮುದ್ರದಲ್ಲಿ ದಿಕ್ಕು ದೆಸೆಯಿಲ್ಲದೆ 8 ದಿನಗಳು ಕಳೆದವು ಮತ್ತು 8ನೇ ದಿನ ಹುಡುಗರಿಗೆ ದೂರದಲ್ಲಿ ಒಂದು ದ್ವೀಪ ಕಾಣಿಸಿತು. ಅವರು ತಮ್ಮ ಎಲ್ಲಾ ಶಕ್ತಿಯೊಂದಿಗೆ ಒಗ್ಗಟ್ಟಿನಿಂದ ದೋಣಿಯನ್ನು ದ್ವೀಪದ ಕಡೆ ತಿರುಗಿಸಿದರು. ಆದರೆ ದ್ವೀಪಕ್ಕೆ ಹತ್ತಿರವಾಗುತ್ತಿದ್ದಂತೆ ದೋಣಿ ದೊಡ್ಡ ಬಂಡೆಗೆ ಡಿಕ್ಕಿ ಹೊಡೆದು ಸಂಪೂರ್ಣವಾಗಿ ಛಿದ್ರವಾಯಿತು. ತಮ್ಮ ಹಡಗು ನಾಶವಾದಾಗ ಹುಡುಗರು ನೆಲದ ಮೇಲೆ ಸುರಕ್ಷತೆ ಮತ್ತು ಜೀವ ಭರವಸೆ ಸಿಗುತ್ತೆಂಬ ಆಸೆಯೊಂದಿಗೆ ಈಜಿ ದ್ವೀಪ ಸೇರಿದರು. ಅವರು ಅಟಾ ಎಂಬ ಸುಂದರ ಆದರೆ ಜನರಿಲ್ಲದ ದ್ವೀಪವನ್ನು ತಲುಪಿದ್ದರು. ದೀರ್ಘ ಪ್ರಯಾಣದ ನಂತರ ಬಂದ ತಕ್ಷಣ ಹುಡುಗರು ಮೃದುವಾದ ಮರಳಿನ ಮೇಲೆ ವಿಶ್ರಾಂತಿ ಪಡೆದು ಮುಂದೇನು ಮಾಡಬೇಕೆಂದು ಮಾತಾಡತೊಡಗಿದರು. ಟೋಂಗಾದಿಂದ ಸುಮಾರು 160 ಕಿಲೋಮೀಟರ್ ದೂರವಿರುವ ಜನವಸತಿ ಇಲ್ಲದ ಈ ದ್ವೀಪದಿಂದ ಮರಳಿ ಟೋಂಗಾಗೆ ಹೋಗಲು ಯಾವುದೇ ಅನುಕೂಲವಿರಲಿಲ್ಲ. ಹೀಗಾಗಿ ಹುಡುಗರು ಇರಲು ಸುರಕ್ಷಿತ ಸ್ಥಳ ಮತ್ತು ತಿನ್ನಲು ಏನಾದರೂ ಸಿಗಬಹುದೆಂದು ಹುಡುಕುತ್ತಾ ದ್ವೀಪವನ್ನು ಅನ್ವೇಷಿಸತೊಡಗಿದರು. ಅವರು ಬದುಕಲು ಹಣ್ಣುಗಳು ಅಥವಾ ಗೆಡ್ಡೆ ಗೆಣಸು ಸಿಗಬಹುದೆಂದು ಹುಡುಕಲು ಶುರು ಮಾಡಿದರು. ದ್ವೀಪದಲ್ಲಿ ಸುರಕ್ಷಿತ ಸ್ಥಳ ನೋಡಿ ಇರಲು ಗುಹೆ ಮಾಡಿಕೊಂಡರು. ಅಂತಹ ಪರಿಸ್ಥಿತಿಯಲ್ಲಿ ಹೇಗೆ ಬದುಕಬೇಕೆಂದು ತಿಳಿದಿರಲಿಲ್ಲ, ಆದರೂ ಅವರು ಧೈರ್ಯಗೆಡಲಿಲ್ಲ. ಚೂಪಾದ ಕಲ್ಲುಗಳು ಮತ್ತು ಕಟ್ಟಿಗೆಗಳನ್ನು ಬಳಸಿ ಮರಗಳಲ್ಲಿ ರಂಧ್ರಗಳನ್ನು ಮಾಡಲು ಪ್ರಾರಂಭಿಸಿದರು. ಇವುಗಳಲ್ಲಿ ಮಳೆನೀರನ್ನು ಸಂಗ್ರಹಿಸಿ ಕುಡಿಯುತ್ತಿದ್ದರು. ಆದರೆ ಇವು ಸಂಪೂರ್ಣವಾಗಿ ತುಂಬಲು 4 ರಿಂದ 5 ದಿನ ತೆಗೆದುಕೊಳ್ಳುತ್ತಿದ್ದವು. ಇದು ಅತಿ ನಿಧಾನ ಮತ್ತು ಕಷ್ಟಕರವಾದ ಕೆಲಸವಾಗಿದ್ದರೂ ಸಹ ಅಂತಹ ಪರಿಸ್ಥಿತಿಯಲ್ಲಿ ಅವರು ಹೈಡ್ರೇಟೆಡ್ ಆಗಿರಲು ಇರುವ ಏಕೈಕ ಮಾರ್ಗವಾಗಿತ್ತು. ಹುಡುಗರು ಬಂಡೆಗಳ ಎತ್ತರದ ಮೇಲೆ ಹೋಗಿ ಹಕ್ಕಿಗಳನ್ನು ಹಿಡಿಯುತ್ತಿದ್ದರು. ಹೀಗೆ ಹಿಡಿದ ಹಕ್ಕಿಗಳು ಸಮುದ್ರದ ದಡದಿಂದ ಹಿಡಿದ ಮೀನುಗಳು ಮತ್ತು ಸಂಗ್ರಹಿಸಿದ ಮಳೆನೀರಿನ ಮೇಲೆ ಮಾತ್ರ ಬದುಕುತ್ತಿದ್ದರು. ಅವರು ತಮ್ಮ ಕಠಿಣ ವಾಸ್ತವಕ್ಕೆ ಹೊಂದಿಕೊಂಡಿದ್ದರು
ಮತ್ತು ಪ್ರತಿದಿನವೂ ಅವರಿಗೆ ಹೋರಾಟದಂತೆ ಭಾಸವಾಗುತ್ತಿತ್ತು. ದ್ವೀಪದಲ್ಲಿ ಬದುಕುಳಿಯಲು ಸಹಾಯ ಮಾಡುವ ವಸ್ತುವೆಂದರೆ ಅದು ಬೆಂಕಿ ಎಂದು ಅವರಿಗೆ ತಿಳಿದಿತ್ತು. ಹೀಗಾಗಿ ಬೆಂಕಿ ಹೊತ್ತಿಸಲು ಮರದ 2 ತುಂಡುಗಳನ್ನು ಒಟ್ಟಿಗೆ ಉಜ್ಜಲು ಪ್ರಾರಂಭಿಸಿದರು. ಹಲವಾರು ದಿನಗಳ ಪ್ರಯತ್ನದ ನಂತರ ಅಂತಿಮವಾಗಿ ಅವರು ಬೆಂಕಿಯನ್ನು ಹೊತ್ತಿಸಿದರು. ಪ್ರತಿದಿನ 2 ಅಥವಾ 3 ಸಮುದ್ರ ಪಕ್ಷಿಗಳನ್ನು ಹಿಡಿದು ಬೆಂಕಿಯಲ್ಲಿ ಬೇಯಿಸಿ ತಿನ್ನುತ್ತಿದ್ದರು ಮತ್ತು ದಿನವೂ ಆ ಬೆಂಕಿ ಆರದಂತೆ ನೋಡಿಕೊಳ್ಳುತ್ತಿದ್ದರು. ಇದು ದ್ವೀಪದಲ್ಲಿ ಅವರು ಕಳೆದ ಸಮಯದಲ್ಲಿ ಅವರಿಗೆ ಅಗತ್ಯವಾದ ಪೋಷಣೆಯನ್ನು ನೀಡಿತು. 3 ತಿಂಗಳು ಕಳೆದವು. ದ್ವೀಪದಲ್ಲಿ ಬದುಕುಳಿಯಲು ಸಹಾಯವಾಗುವ ವಸ್ತುಗಳು ಸಿಗಬಹುದೆಂದು ದಿನವೂ ದ್ವೀಪವನ್ನು ಅನ್ವೇಷಿಸುತ್ತಿದ್ದರು. ಒಂದು ದಿನ ದ್ವೀಪವನ್ನು ಅನ್ವೇಷಿಸುವಾಗ ಅವರು ಹಲವಾರು ವರ್ಷಗಳ ಹಿಂದೆ ಸಂಪೂರ್ಣವಾಗಿ ನಾಶವಾಗಿದ್ದ ಹಳ್ಳಿಯ ಅವಶೇಷವನ್ನು ಕಂಡರು. ಅಲ್ಲಿ ಅವರಿಗೆ ತರಕಾರಿಗಳ ಸಣ್ಣ ಪ್ಯಾಚ್ ಮತ್ತು ಕೆಲವು ಕೋಳಿಗಳು ಸಿಕ್ಕವು. ಈ ಅನಿರೀಕ್ಷಿತ ಆವಿಷ್ಕಾರವು ಅವರಿಗೆ ಭರವಸೆಯ ಭಾವನೆಯನ್ನು ನೀಡಿತು. ಆದರೆ ಅವರು ತಕ್ಷಣ ಕೋಳಿಗಳನ್ನು ಕೊಲ್ಲಲಿಲ್ಲ. ಬದಲಿಗೆ ಅವುಗಳನ್ನು ಸಾಕತೊಡಗಿದರು. ಇದರಿಂದ ಅವರಿಗೆ ದಿನವೂ ತಿನ್ನಲು ಮೊಟ್ಟೆ ಸಿಗುತ್ತಿತ್ತು. ಆದರೆ ಭಾರೀ ಮಳೆ ಬಿರುಗಾಳಿಗಳಿದ್ದಾಗ, ಸಮುದ್ರ ಪಕ್ಷಿಗಳನ್ನು ಹಿಡಿಯಲು ಆಗದಿದ್ದಾಗ, ಮಾಂಸಕ್ಕಾಗಿ ಕೋಳಿಯನ್ನು ಕೊಲ್ಲುವುದನ್ನು ಬಿಟ್ಟು ಅವರಿಗೆ ಬೇರೆ ದಾರಿ ಇರುತ್ತಿರಲಿಲ್ಲ. ಈ ರೀತಿಯಾಗಿ ಅವರು ಬದುಕುಳಿಯಲು ಮತ್ತು ತಮ್ಮ ಆಹಾರವನ್ನು ಉಳಿಸಿಕೊಳ್ಳಲು ಅನೇಕ ದಿನಗಳವರೆಗೆ ಪರದಾಡುತ್ತಿದ್ದರು. ದಿನಗಳು ಕಳೆದವು ಮತ್ತು ಒಂದು ದಿನ ಹುಡುಗರು ದ್ವೀಪದಲ್ಲಿ ಸಿಕ್ಕ ಮರದ ತುಂಡುಗಳನ್ನು ಬಳಸಿ ಸಣ್ಣ ದೋಣಿ ನಿರ್ಮಿಸಲು ನಿರ್ಧರಿಸಿದರು. ಬಹಳ ಪ್ರಯತ್ನದ ನಂತರ ಒಂದು ದೋಣಿಯನ್ನು ಮಾಡಿದರು. ಆದರೆ ನೀರಿಗೆ ಹೋದ ಸ್ವಲ್ಪ ಸಮಯದ ನಂತರ ದೋಣಿ ಮುರಿದು ಹೋಯಿತು. ಅದೃಷ್ಟವಶಾತ್ ಅವರು ದಡದಿಂದ ಹೆಚ್ಚು ದೂರ ಹೋಗಿರಲಿಲ್ಲ ಮತ್ತು ಮರಳಿ ಅದೇ ದ್ವೀಪಕ್ಕೆ ಈಜಿ ಬಂದರು. 6 ತಿಂಗಳು ಕಳೆದಿದ್ದವು ಮತ್ತು ಅವರನ್ನು ರೆಸ್ಕ್ಯೂ ಮಾಡುವ ಯಾವುದೇ ಸೂಚನೆಯೂ ಇರಲಿಲ್ಲ. ಕೆಲವೊಮ್ಮೆ ಹುಡುಗರು ಅಳುತ್ತಿದ್ದರು ಮತ್ತು ಕೆಲವೊಮ್ಮೆ ಅವರು ತಮ್ಮಲ್ಲೇ ಜಗಳವಾಡುತ್ತಿದ್ದರು. ಆದರೆ ಏನೇ ಮನಸ್ತಾಪವಾದರೂ ಕೆಲವು ಗಂಟೆಗಳು ಸಮುದ್ರದ ದಡದಲ್ಲಿ ಕಳೆದು ಮನಸ್ಸು ಶಾಂತವಾದಾಗ ಮರಳಿ ಬಂದು ಮಾತನಾಡಿ ಕೊನೆಗೆ ಅದನ್ನು ಸರಿಮಾಡಿಕೊಳ್ಳುತ್ತಿದ್ದರು. ಒಂದು ದಿನ ಸ್ಟಿಫೆನ್ ಎತ್ತರದಲ್ಲಿ ಸಮುದ್ರ ಪಕ್ಷಿಯನ್ನು ಹಿಡಿಯುತ್ತಿದ್ದಾಗ ಅಲ್ಲಿಂದ ಜಾರಿಬಿದ್ದನು. ಅವನ ಕೂಗು ಕೇಳಿ ಇತರ ಹುಡುಗರು ಬೇಗನೆ ಅವನ ಹತ್ತಿರ ಹೋಗಿ ಅವನನ್ನು ಎತ್ತಿದರು. ಆತನ ಕಾಲಿಗೆ ತೀವ್ರ ಪೆಟ್ಟಾಗಿತ್ತು. ಅವರು ಪಕ್ಕದಲ್ಲಿನ ಎಲೆಗಳನ್ನು ಸಂಗ್ರಹಿಸಿದರು ಮತ್ತು ಗಾಯಗೊಂಡ ಕಾಲಿನ ಸುತ್ತಲೂ ಎಚ್ಚರಿಕೆಯಿಂದ ಸುತ್ತಿದರು. ಅದನ್ನು ರಕ್ಷಿಸಲು ತಾತ್ಕಾಲಿಕ ಬ್ಯಾಂಡೇಜ್ ಅನ್ನು ಕೂಡ ಮಾಡಿದರು. ಸ್ಟಿಫೆನ್ ಸಂಪೂರ್ಣವಾಗಿ ಗುಣಮುಖನಾಗುವವರೆಗೆ ಅವನು ಯಾವುದೇ ಕೆಲಸವನ್ನು ಮಾಡಬಾರದು ಎಂದು ಹುಡುಗರು ನಿರ್ಧರಿಸಿದರು ಮತ್ತು ಅವರೆಲ್ಲರೂ ಅವನನ್ನು ನೋಡಿಕೊಳ್ಳಲು ಒಪ್ಪಿಕೊಂಡರು. 1 ವರ್ಷ ಕಳೆದು ಹೋಯಿತು ಮತ್ತು ಹುಡುಗರು ಯಾರಾದರೂ ಅವರನ್ನು ರಕ್ಷಿಸಲು ಬರುವುದು ಅಸಾಧ್ಯವೆಂದು ನಂಬಿದ್ದರು. ಅವರು ಎಲ್ಲ ಭರವಸೆಯನ್ನು ಕಳೆದುಕೊಂಡಿದ್ದರು ಮತ್ತು ತಮ್ಮ ಉಳಿದ ಜೀವನವನ್ನು ಇದೇ ದ್ವೀಪದಲ್ಲಿ ಕಳೆಯಬೇಕಾಗುತ್ತದೆ ಎಂದು ತಿಳಿದಿದ್ದರು. ಇದನ್ನು ಗಮನದಲ್ಲಿಟ್ಟುಕೊಂಡು ಇರುವ ಸಂಪನ್ಮೂಲಗಳನ್ನು ಬಳಸಿ ಹುಡುಗರು ದ್ವೀಪದಲ್ಲಿ ಶಾಶ್ವತ ನೆಲೆಯನ್ನು ನಿರ್ಮಿಸಲು ಪ್ರಾರಂಭಿಸಿದರು. ಅವರು ಗುಂಪುಗಳಾಗಿ ಕೆಲಸಗಳನ್ನು ಹಂಚಿಕೊಂಡು ಮಾಡುತ್ತಿದ್ದರು. ಸಣ್ಣ ತರಕಾರಿ ತೋಟವನ್ನು ಸಹ ಪ್ರಾರಂಭಿಸಿದ್ದರು ಮತ್ತು ಕೋಳಿಗಳ ಸಂಖ್ಯೆಯನ್ನು ಹೆಚ್ಚಿಸುವತ್ತ ಗಮನಹರಿಸುತ್ತಿದ್ದರು. ಈ ಹೊತ್ತಿಗೆ ಅವರ ಹತ್ತಿರ 200ಕ್ಕೂ ಹೆಚ್ಚು ಕೋಳಿಗಳಿದ್ದವು. ಇದರಿಂದ ಅವರಿಗೆ ಸುಸ್ಥಿರ ಆಹಾರ ದೊರೆಯುತ್ತಿತ್ತು. ಸಮಯ ಕಳೆಯಲು ಅವರು ಹಾಡುಗಳನ್ನು ಬರೆಯುತ್ತಿದ್ದರು. ಮರದ ಕಟ್ಟಿಗೆ, ತೆಂಗಿನ ಚಿಪ್ಪು ಮತ್ತು ತಂತಿಗಳನ್ನು ಬಳಸಿ ಚಿಕ್ಕ ಗಿಟಾರ್ ತಯಾರಿಸಿದ್ದರು. ಅದರೊಂದಿಗೆ ಎಲ್ಲರೂ ಸೇರಿ ಹಾಡು ಹೇಳುತ್ತಿದ್ದರು. ದೈಹಿಕ ಆರೋಗ್ಯಕ್ಕಾಗಿ ವ್ಯಾಯಾಮ ಮಾಡುತ್ತಿದ್ದರು ಮತ್ತು ಬ್ಯಾಡ್ಮಿಂಟನ್ ಕೂಡ ಆಡುತ್ತಿದ್ದರು. 15 ತಿಂಗಳುಗಳು ಕಳೆದಿದ್ದವು. ಭರವಸೆ ಕಳೆದುಕೊಂಡು ಕುಳಿತಿದ್ದ ಹುಡುಗರ ಜೀವನದಲ್ಲಿ ಒಂದು ದೊಡ್ಡ ತಿರುವು ಬಂದಿತು. ಆಸ್ಟ್ರೇಲಿಯಾದ ಪೀಟರ್ ವಾರ್ನರ್ ಎಂಬ ಸಮುದ್ರಯಾತ್ರಿಕ ಪ್ರಯಾಣ ಮುಗಿಸಿ ತನ್ನ ಊರಿಗೆ ಹಿಂತಿರುಗುತ್ತಿದ್ದ. ಹುಡುಗರ ಅದೃಷ್ಟವೆಂಬಂತೆ ಅವನ ಹಡಗು ಅಟಾ ದ್ವೀಪಕ್ಕೆ ಬಹಳ ಹತ್ತಿರದಿಂದ ಹೋಗುತ್ತಿತ್ತು. ಪೀಟರ್ ಅವರ ಸಿಬ್ಬಂದಿ ದ್ವೀಪದಿಂದ ಹೊಗೆ ಬರುತ್ತಿರುವುದನ್ನು ಗಮನಿಸಿದರು ಮತ್ತು ಜನವಸತಿ ಇಲ್ಲದ ದ್ವೀಪದಿಂದ ಹೊಗೆ ಬರುವುದು ನೋಡಿ ಅನುಮಾನಾಸ್ಪದವಾಗಿ ಅದು ಏನಾಗಿರಬಹುದು ಎಂದು ಅವರು ಚರ್ಚಿಸುತ್ತಿರುವಾಗ ಹೆಲ್ಪ್ ಹೆಲ್ಪ್ ಎಂದು ಯಾರೋ ಕೂಗುತ್ತಿರುವುದು ಅವರಿಗೆ ಕೇಳಿಸಿತು. 6 ಜನರಲ್ಲಿ ಒಬ್ಬ ಹುಡುಗ ದೂರದಿಂದ ಹಡಗನ್ನು ಗುರುತಿಸಿ ಅವರಿಂದ ರಕ್ಷಣೆ ಸಿಗಬಹುದು ಎಂದು ಜೋರಾಗಿ ಕಿರುಚುತ್ತಿದ್ದನು. ಹಡಗು ದ್ವೀಪವನ್ನು ಸಮೀಪಿಸುತ್ತಿದ್ದಂತೆ ಎಲ್ಲಾ ಹುಡುಗರು ನೀರಿಗೆ ಜಿಗಿದು ಅದರ ಕಡೆಗೆ ಈಜಲು ಶುರು ಮಾಡಿದರು. ಅವರು ಹಡಗನ್ನು ತಲುಪಿ ಅದನ್ನು ಹತ್ತುವವರೆಗೂ ಈಜುತ್ತಲೇ ಇದ್ದರು. ಬಟ್ಟೆಯಿಲ್ಲದೆ ಅಸಹಾಯಕ ಸ್ಥಿತಿಯಲ್ಲಿದ್ದ ಹುಡುಗರು ಪೀಟರ್ ಅವರೊಂದಿಗೆ ತಮ್ಮ ಸಂಪೂರ್ಣ ಕಥೆಯನ್ನು ಹಂಚಿಕೊಂಡರು. ಅವರ ಕಥೆಯನ್ನು ಕೇಳಿದ ಪೀಟರ್ ಆಶ್ಚರ್ಯಚಕಿತರಾಗಿ ತಕ್ಷಣವೇ ಟೊಂಗಾದಲ್ಲಿನ ಅಧಿಕಾರಿಗಳಿಗೆ ರೇಡಿಯೋ ಮೂಲಕ ಕರೆ ಮಾಡಿ ಹುಡುಗರು ಹೇಳಿರುವ ಕಥೆಯನ್ನು ಖಚಿತಪಡಿಸಿಕೊಂಡರು. ಪೀಟರ್ ಹುಡುಗರನ್ನು ಟೊಂಗಾಗೆ ಮರಳಿ ಕರೆದೊಯ್ದರು. ಅಲ್ಲಿ ಅವರು ತಮ್ಮ ಕುಟುಂಬಗಳೊಂದಿಗೆ ಮತ್ತೆ ಸೇರಿದರು. ಅವರ ಕುಟುಂಬದವರು ಹುಡುಗರು ಸತ್ತಿದ್ದಾರೆಂದು ನಂಬಿದ್ದರು
ಮತ್ತು ಬಹಳ ತಿಂಗಳುಗಳ ನಂತರ ಅವರನ್ನು ಜೀವಂತವಾಗಿ ನೋಡಿದಾಗ ಎಲ್ಲರಿಗೂ ಸಮಾಧಾನ ಮತ್ತು ಅಗಾಧವಾದ ಸಂತೋಷವಾಯಿತು. ಆದರೆ ಹುಡುಗರ ಸಮಸ್ಯೆಗಳು ಅಲ್ಲಿಗೆ ಮುಗಿಯಲಿಲ್ಲ. ಅವರು ತೆಗೆದುಕೊಂಡು ಹೋಗಿದ್ದ ದೋಣಿಯ ಮಾಲೀಕ ಹುಡುಗರ ವಿರುದ್ಧ ದೂರು ದಾಖಲಿಸಿದ್ದನು. 15 ತಿಂಗಳು ಜನರಿಲ್ಲದ ಒಂದು ದ್ವೀಪದಲ್ಲಿ ಸರಿಯಾದ ಊಟ ನೀರಿನ ವ್ಯವಸ್ಥೆ ಇಲ್ಲದೆ ಪರದಾಡಿ ಬದುಕಿ ಬಂದ ಹುಡುಗರನ್ನು ಅರೆಸ್ಟ್ ಮಾಡಲಾಯಿತು. ಪೀಟರ್ ವಾರ್ನರ್ ಅದ್ಭುತವಾದ ಉಪಾಯ ಮಾಡಿದರು. ಅವರು ದೋಣಿಯ ಮಾಲೀಕನನ್ನು ಸಂಪರ್ಕಿಸಿ ಹುಡುಗರ ಮೇಲಿನ ಪ್ರಕರಣವನ್ನು ಹಿಂಪಡೆಯುವಂತೆ ಕೇಳಿದರು. ಬದಲಾಗಿ ಅವರು ಹುಡುಗರೊಂದಿಗೆ ಒಂದು ಡಾಕ್ಯುಮೆಂಟರಿ ಮೂವಿ ಮಾಡುವುದಾಗಿ ಮತ್ತು ಅದರಿಂದ ಗಳಿಸಿದ ಹಣವನ್ನು ದೋಣಿಯ ಮಾಲೀಕನಿಗೆ ನೀಡುವುದಾಗಿ ಭರವಸೆ ನೀಡಿದರು. ಮಾಲೀಕನು ಒಪ್ಪಿಕೊಂಡನು ಮತ್ತು ಹುಡುಗರು ಮರಳಿ ತಮ್ಮ ಕುಟುಂಬಗಳೊಂದಿಗೆ ಸೇರಿಕೊಂಡರು. ಈ ಕಥೆಯಿಂದ ಕಷ್ಟದ ಪರಿಸ್ಥಿತಿಯಲ್ಲಿ ಕ್ಷಮತೆ ಮತ್ತು ಒಗ್ಗಟ್ಟಿನಿಂದ ಕೆಲಸ ಮಾಡುವುದು ಎಷ್ಟು ಮುಖ್ಯ ಎಂದು ಕಲಿಯುತ್ತೇವೆ. 1 ವರ್ಷಕ್ಕೂ ಹೆಚ್ಚು ಕಾಲ ಜನರಿಲ್ಲದ ದ್ವೀಪದಲ್ಲಿ ಸಿಕ್ಕಿಹಾಕಿಕೊಂಡಿದ್ದರೂ ಸಹ ಹುಡುಗರ ದೃಢನಿರ್ಣಯ ಮತ್ತು ಇರುವ ಸಂಪನ್ಮೂಲಗಳನ್ನು ಅವರು ಬಳಸಿದ ರೀತಿ ಅವರಿಗೆ ಬದುಕುಳಿಯಲು ಸಹಾಯ ಮಾಡಿತು ಮತ್ತು ಅಂತಿಮವಾಗಿ ಅವರನ್ನು ಸುರಕ್ಷಿತವಾಗಿ ಮನೆಗೆ ಸೇರಿಸಿತು. Hoe ne puli piane ka e ilo Siete kai moin alo i fofong I fokia te kita ai ma te ki fa e toka Ete no fopoate ihe mo tuta e ilo ನೀವು ವಿಡಿಯೋವನ್ನು ಆನಂದಿಸಿದ್ದೀರಿ ಎಂದು ಭಾವಿಸುತ್ತೇವೆ. ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಇಂತಹದ್ದೇ ಬೇರೆ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.